ಅದರಿಂದ ಆದಷ್ಟು ತಲೆ ಮಾಡ್ತಾ ಹೋಗೋದು ಏನಾಗ್ತದಪ್ಪ ಅಂದ್ರೆ ಜನರಲ್ಲಿ ಅಪನಂಬಿಕೆ ಹೆಚ್ಚು ಮಾಡ್ತದೆ ನಮಗೆ ಅಂತಾರೆ. ಅವ್ರು ಕೇಳೋದು ಇದರ್ಥ ಈಗ ಹೇಳಿದ ಕೊಡ್ರಿ ಅಂತ, ಇದರ್ಥ ಹಿಂಗೆ ಕೊಡ್ರಿ ಅಂತ ಹೇಳ್ತಾ ಇಲ್ಲ ಅವರು, ಇದೇ ರೀತಿ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಇದು ಸಹಿತ ಅಷ್ಟೇ ನಾವು ಗಮನಿಸ್ಬೇಕಾಗ್ತದೆ. ಯಾಕಂದ್ರೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅದನ್ನು ಎಲ್ಲ ರೀತಿಯೂ ವಿಚಾರ ಮಾಡಬೇಕಾಗ್ತದೆ. ಒಂದು ಪ್ರಜ್ಞೆ ಇಟ್ಕೊಂಡು ಮಾತಾಡಿದಂಥ ಮಾತು ಇದು ಎಷ್ಟೆಷ್ಟು ಡಿಲೇ ಮಾಡ್ತೀವಿ ಅಷ್ಟಷ್ಟು ಕಷ್ಟ ಆಗ್ತದೆ ಇದು ಅಂತೇಳಿ. ಮತ್ತು ಈಗಾಗಲೇ ಈ ವಿಷಯದಲ್ಲೇ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಕೇಸ್ಗಳಿದ್ದಾವೆ, ಮಾಡ್ತಾ ಇದ್ದಾರೆ, ಅನೇಕರು ಮಾತಾಡ್ತಾ ಇದ್ದಾರೆ. ಇಲ್ಲಿ 2 ಪಂಗಡೂ ಆಗಿದ್ದಾವೆ. ಅದಕ್ಕೆ ದೂರದಾರರ ಪಂಗಡ ಅಥವಾ ಆ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಅನ್ಯಾಯಗಳ ವಿರೋಧ ಆಗಿರುತ್ತಿರುವಂಥ ಒಂದು ಪಂಗಡ. ಅಥವಾ ಪಂಗಡಕ್ಕಿಂತಲೂ ಒಂದು ದೊಡ್ಡ ಏನಪ್ಪ ಅಂದ್ರೆ ಇವತ್ತು ದಿನದಿಂದ ಬೆಳೀತಿರುವಂತಹ ಗುಂಪು. ಇನ್ನೊಂದು ಕಡೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ತಪ್ಪು ಮಾಡಿದ್ರೆ ಅದ್ರಾಗ ಏನೂ ಇಲ್ಲ ಅವ್ರ ಹೆಸರು ಕೆಡಿಸುವಂಥ ಪ್ರಯತ್ನ, ಆ ಹೆಸರು ಒಂದು ರೀತಿ ಕೆಡಿಸಿ ಅವರ ಏನಪ್ಪ ಅಂತಂದ್ರೆ ನೋವು ಉಂಟು ಮಾಡುವಂಥ ಸಮುದಾಯದಿಂದ ಇನ್ನು ಕೆಲವೊಂದಿಷ್ಟು ಮಂದಿ ಮಾತಾಡುವಂಥದ್ದು. ಅವರೇ ಇವತ್ತು ಧರ್ಮಸ್ಥಳ ಏನಪ್ಪ ಅಂದರೆ ಸಂತ್ರಸ್ತದ್ದು ದೇವಸ್ಥಾನದ್ದು ಅಂಥೇಳಿ ದೇವಸ್ಥಾನ ಅನ್ಯಾಯಕ್ಕೊಳಗಾಗಿದ್ರಂಥ ಕೇಸು ಆಗಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ. ಈಗ ಬಂದಿರೋದು ಏನಪ್ಪ ಅಂತಂದ್ರೆ SIT ರಿಪೋರ್ಟ್ ಯಾವಾಗ ಹಾಕ್ತೀರಿ, ನಮ್ಮ ಜಲ್ದಿ ಕೊಟ್ಟರೆ ಎರಡೂ ಕಡೆ ಜನರಿಗೆ ಒಳ್ಳೆಯದಾಗ್ತದಂತ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ಇವರು ತಿಮ್ಮನೂಡಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಿಮ್ಮನೂಡಿ ಅವ್ರ ಮೇಲೂ ಈಗಾಗಲೇ ಗಡೀಪಾರ ಒಂದು ಆರ್ಡ್ರು ಆಗಿದೆ EC ಅವರಿಂದ. ಇವು ಸಹಿತ ನೋಡ್ತಾ ಇದ್ದೀವಿ. ಅಂದ್ರೆ ಯಾರು ದೂರು ಕೂಡ ಹೋಗಿರೋ ಅವ್ರ ಮೇಲೆ ಈ ರೀತಿಯಾದಂತಹ ಒಂದು ಅನ್ಯಾಯ ಮಾಡ್ತಾಯಿದ್ರು. ಅವ್ರ ದೃಷ್ಟಿಗೆ ನ್ಯಾಯ, ಇವ್ರ ದೃಷ್ಟಿಗೆ ಅನ್ಯಾಯ. ಯಾವುದೇನಪ್ಪ ಅಂದ್ರೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗೋದು. ಹೀಗಾಗಿ ನ್ಯಾಯಾಲಯದ ಮೇಲೆ ಭಾಳ ವಿಶ್ವಾಸ ಇಟ್ಟಂಥ ಜನ ಇವತ್ತು ನಿಧಾನಕ್ಕೆ ಡಿಲೇ ಆಗ್ತದೆ ಭಾಳ. ನ್ಯಾಯಾಲಯದ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಡಿಲೇ ಆಗ್ತದಲ್ಲ ಇದು ಅನ್ನುವಂಥದ್ದು. ಅದಕ್ಕೆ ಜಲ್ದಿ ಬರಲಿ ಅಂತ. ಆದರೆ ನ್ಯಾಯಾಲಯದ ಏನಪ್ಪ ಅಂದರೆ ಪೂರ ಕನ್ಫರ್ಮ್ ಆದಮೇಲೆ ಡಿಸಿಷನ್ ಕೊಡುವಂಥದ್ದು ನ್ಯಾಯಾಲಯದ ನೇಚರ್. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸುರೇಶ್ ಕುಮಾರ್ ಅವರ ಒಂದು ಡಿಮಾಂಡ್ ಏನದಲ್ಲ, ಇದು ಜಲ್ದಿ ನೀವು SIT ರಿಪೋರ್ಟ್ ಹೊರಗೆ ಹಾಕೋದು ಭಾಳ